ನಿಮ್ಮನ್ನ ಸಂದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನಿಮ್ಮನ್ನ ಪ್ರಶಾಂತ್ ಅಂತ ಕರೆದು ಮಾತಾಡಲ್ಲ, ಸುಮಂತ್ ಅಂತ ಕರೆದು ಮಾತಾಡಲ್ಲ ಅನ್ನೋದೇ ಕನ್ಫ್ಯೂಷನ್. ನನ್ನ ಒರಿಜಿನಲ್ ಹೆಸರು ಅಂದರೆ ಪ್ರಶಾಂತ್ ಶಾಸ್ತ್ರಿ. ತಮ್ಮ ತಂದೆ ತಮ್ಮ ತಾಯಿ ಅಂದರೆ ಹೆರಿಟೇಜ್ ಇದೆ ನಿಮ್ಮ ಫ್ಯಾಮಿಲಿಗೆ, ಒಂದು ಹಿಸ್ಟ್ರಿ ಜೊತೆಗೆ ಯು ಆರ್ ಹ್ಯಾವಿಂಗ್ ಯುವರ್ ಓನ್ ಹೆರಿಟೇಜ್ ಅಂಡ್ ಲೆಗಸಿ. ಮುತ್ತಜ್ಜ ಅವರು ವಿಷ್ಣು ಹೆಬ್ಬಾರ್ ಅವರು ಪೃಥ್ವಿ ಥಿಯೇಟರ್ಸಲ್ಲಿ ಸಿತಾರ್ ಹೇಳ್ಕೊಡೋರು ಟು ಪೃಥ್ವಿರಾಜ್ ಕಪೂರ್. ಆಮೇಲೆ ಅವರ ಮಗ, ದಟ್ ಇಸ್ ಮೈ ಗ್ರ್ಯಾಂಡ್ ಫಾದರ್, ದಟ್ ಇಸ್ JV ಆಚಾರ್ಯ, ಅವರು ಆಲ್ಮೋಸ್ಟ್ 50 years ಇನ್ ಇಂಡಿಯನ್ ಸಿನಿಮಾ. ತಾಯಿ ಗುರು ಆಗಿದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್? ಐ ವಾಸ್ ಟೋಟ್ಲಿ ಇನ್ ಟು ಡಾನ್ಸಿಂಗ್. ಇಲ್ಲಿ ಒಂದು ಕಹಾನಿ ಮೇ ಟ್ವಿಸ್ಟ್ ಅನ್ನೋಂಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ರಂಗೋಲಿ ಫಸ್ಟ್ ಹಮಾರಿ ಕಹಾನಿ ಮೇ ಬಹುತ್ ಸಾರಾ ಟ್ವಿಸ್ಟ್, ತುಂಬಾ ಟ್ವಿಸ್ಟ್ಗಳು. ಒಂಥರ ಉಪೇಂದ್ರ ಸರ್ ಪಿಕ್ಚರ್ ಸ್ಕ್ರೀನ್ ಪ್ಲೇ ಇದ್ದಂಗಿದೆ. ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಈ ಹೊಸ ಸರಣಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ. ಒಂದು ಎನರ್ಜಿನಲ್ಲಿದ್ದೀನಿ. ಆ ಎನರ್ಜಿ ಬರೋದಕ್ಕೆ ಮೇನ್ ಕಾರಣ ಈ ಕೂತಿರುವಂಥ ಜಾಗ, ತುಂಬ ಪಾಸಿಟಿವಿಟಿ ಇರುವಂಥ ಜಾಗ. ಇವತ್ತಿನ ಅತಿಥಿ ಬಗ್ಗೆ ನಾನು ನಿಮಗೆ 2 ಮಾತನ್ನ ಹೇಳಲೇಬೇಕು. ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೀನಿ. ಒಂದು ಕೋವಿಡ್ ಟೈಮ್ನಲ್ಲಿ ಏನು ಕಾಣುತ್ತೆ, ಒಂದು 2.5 years ಹಿಂದೆ ನಾನು ಝೂಮ್ ಕಾಲಲ್ಲಿ 101 ನೆನಪು ಸರಣಿನ ಮಾಡಬೇಕಾದ್ರೆ ನಮ್ಮ ಹೇಮಾ ಪ್ರಭಾತ್ ಮೇಡಮ್ನ ಸಂದರ್ಶನ ಮಾಡಿದ್ದೆ. ಜ್ಞಾಪಕ ಇದೆಯಾ? ನೆನಪಿಸ್ಕೊಂಡ್ರಾ? ಎಸ್. ಆ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಹಾಕಿದ್ದೆ. ಆ ರಿಕ್ವೆಸ್ಟ್ ಏನು? ಮೇಡಮ್, ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಸರ್ ಇಂಟರ್ವ್ಯೂ ಮಾಡ್ಬೇಕು, ನಾನು ಖಂಡಿತ ನಾ ಮಾತಾಡಿದ್ದೀನಿ, ನೀವು ಮಾಡ್ಬೋದು ಅಂತ ಹೇಳಿದರು. ಹಾಗೆ ಪ್ರಶಾಂತ್ ಸರ್ನು ನೋಡಿ ತುಂಬಾ ದಿವಸ ಆಯಿತು, ಯಾವಾಗಾರ ಒಂದು ಪೀಠಿಗೆ ಹಾಕಿದ್ದೀನಿ ಈಗಲೇ. ಅವ್ರನ್ನೂ ಸಂದರ್ಶನ ಮಾಡೋದಕ್ಕೆ ಆಸೆ, ನನ್ನ ಪರ ಒಂದು ಇನ್ಫ್ಲುಯೆನ್ಸ್ ಮಾಡಿ. ಖಂಡಿತ, ಎನಿ ಡೇ. ಪಾಸ್ಟ್ ಒಂದು 3-4 months ಇಂದ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಿದ್ದೆ. ಆದರೆ ಅವ್ರ ಡೇಟ್ ಮಿಸ್ ಆಗೋದು, ನಮ್ಮ ಡೇಟ್ ಮಿಸ್ ಆಗೋದು, ಹೀಗೆ ಒಂದು ಕಣ್ಣ ಮುಚ್ಚಲ್ಲೇ ಆಟ ಆಯಿತು. ಈಗ ಆ ಡೇಟ್ ಸಿಕ್ಕಿದೆ, ಆ ಜಾಗಕ್ಕೆ ಬಂದಿದ್ದೀನಿ. ನಮ್ಮ ಹೇಮಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಕನ್ನಡದ ಹೆಮ್ಮೆಯ ಸುಮಂತ್ ಅವ್ರ ಮನೆಗೆ ಬಂದಿದ್ದೀನಿ. ಪ್ರಶಾಂತ್ ಸರ್ ಅವ್ರ ಮೂಲ ಹೆಸರು ಪ್ರಶಾಂತ್ ಅವ್ರ ಮನೆಗೆ ಬಂದಿದ್ದೀನಿ. ಪ್ರಶಾಂತ್ ಸರ್ನ ಎಕ್ಸ್ಕ್ಲೂಸಿವ್ ಆಗಿ ಫುಲ್ ಫ್ಲೆಡ್ಜ್ ಅವ್ರದ್ದು ಸೋಲೋ ಇಂಟರ್ವ್ಯೂ ಪ್ರಾಬಬ್ಲಿ ನಮ್ಮದೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಬಂದಿದೆ ಅವ್ರ ಸಂದರ್ಶನ, ಅಲ್ಲಿ ಮೇಡಮ್ಮು ಅವರು ಇಬ್ಬರು ಮಾಡಿದ್ದಾರೆ. ಬಟ್ ಕಂಪ್ಲೀಟ್ ಅವರ ಲೈಫು, ಅವರ ಒಂದು ಜೀವನದ ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಈ ಕುಟುಂಬಕ್ಕೆ, ನಮ್ಮ ಪ್ರಶಾಂತ್ ಸರ್ಗೆ ಹಾಗೆ ಹೇಮಾ ಮೇಡಮ್ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಈಗ ಸರ್ನ ವೆಲ್ಕಮ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ತಿಳಿಸೋದನ್ನು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 101 ನೆನಪು. ಎಸ್, ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಕನ್ನಡದ ಸುಮಂತ್ ಅವರು. ಅವರ ಮೂಲ ಹೆಸರು ಪ್ರಶಾಂತ್. ನಮ್ಮ ಪ್ರಶಾಂತ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮೋಸ್ಟ್ ವೆಲ್ಕಮ್. ಯಾಕೆಂದರೆ ನಿಮ್ಮನ್ನ ಸಂದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಮಧ್ಯದಲ್ಲಿ ಒಂದು ಕಡೆ ಒಂದು ವಾಹಿನಿಯಲ್ಲಿ ನಿಮ್ಮ ಸಂದರ್ಶನ ಬಂತು, ಆದರೆ ಫುಲ್ ಫ್ಲೆಡ್ಜಲ್ಲಿ ಬಂದಿಲ್ಲ, ಒಂದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಬಂತು. ಬಟ್ ಎನಿವೇ, ನೋ ಪ್ರಾಬ್ಲಮ್. ನಮ್ಮ ಚಾನಲಲ್ಲಿ ನಮ್ಮ ಜನಗಳಿಗೆ ನಿಮ್ಮ ಜೀವನದ ಕಥೆನ ದಾಖಲಿಸ್ಬೇಕು ಅಂತ ಆಸೆ ಆಯಿತು. ಸೊ ಹಾಗಾಗಿ ಈ ಅವಕಾಶ ಒಂಥರ ನಮ್ದು ನಿಮ್ದೊಂಥರ ಈ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಗ್ತಾರೆ. ಹೌದು. ಸೊ ನಿಮ್ಮ ಡೇಟ್ ಹೇಳಿದಾಗ ನಮ್ದು ಆಗ್ತಾರಲ್ಲ, ನಮ್ದಾದಾಗ ನಿಮ್ದು ಆಗ್ತಾರಲ್ಲ. ಫೈನಲಿ ವಿ ಆರ್ ಹಿಯರ್. ಎಸ್ ಸರ್, ಹೇಗಿದ್ದೀರಾ? ಹೌ ಆರ್ ಯು ಸರ್? ಫೈನ್. ಸೂಪರ್. ಹಾಗೆ ಇದ್ದೀರಾ ಸರ್ ನೀವು? ನಾವು ರಂಗದಲ್ಲಿ ಏನು ನೋಡಿದ್ವಿ ಹಾಗೆ ಇದ್ದೀರಾ ನೀವು? ಏನು ಹಾಗೆ ಇರಬೇಕು. ಇಲ್ಲೂ ಹಾಗೆ ಇದ್ದೀರಾ, ಇಲ್ಲೂ ಹಾಗೆ ಇದ್ದೀರಾ. ಯಾಕೆಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಹಾಗೆ ಇರುತ್ತೆ. ಹೌದು. ಎಸ್ ಪ್ರಶಾಂತ್ ಸರ್, ಇವಾಗ ನಾನು ನಿಮ್ಮನ್ನ ಪ್ರಶಾಂತ್ ಅಂತ ಕರೆದು ಮಾತಾಡಲ್ಲ, ಸುಮಂತ್ ಅಂತ ಕರೆದು ಮಾತಾಡಲ್ಲ ಅನ್ನೋದೇ ಕನ್ಫ್ಯೂಷನ್. ನನ್ನ ಒರಿಜಿನಲ್ ಹೆಸರು ಅಂದರೆ ಪ್ರಶಾಂತ್ ಶಾಸ್ತ್ರಿ, ತಂದೆ ತಾಯಿ ಇಟ್ಟಿರೋ ಹೆಸರು. ಓಕೆ. ಸಿನಿಮಾ ಫೀಲ್ಡ್ ಬಂದಾಗ ನನಗೆ ಫಸ್ಟ್ ಆಪರ್ಚುನಿಟಿ ಬಂದಿದ್ದು ತಮಿಳಲ್ಲಿ. ಸೊ ಅಲ್ಲಿ ನನಗೆ ನಾನು ಮಾತಾಡ್ತೀನಿ ಸರ್, ಅದನ್ನ ಡೀಟೇಲ್ ಆಗಿ ಮಾತಾಡ್ಕೊಂಡು ಓಕೆ. ಅಂದ್ರೆ ಇವಾಗ ಪ್ರಶಾಂತ್ ನಿಮ್ಮ ಮೂಲ ಹೆಸರಾಗಿರೋದ್ರಿಂದ ಸಿನಿಮಾ ಬರೋವರೆಗೂ ನಾನು ಪ್ರಶಾಂತ್ ಅಂತಾನೆ ಮಾತಾಡ್ತೀನಿ. ಓಕೆ, ಡನ್. ಎಸ್ ಸರ್. ಈ ನಮ್ಮ ಪ್ರಶಾಂತ್ ಶಾಸ್ತ್ರಿ ಅವರು, ಪ್ರಶಾಂತ್ ಅವರು ಒಂದು ಅದ್ಭುತವಾದ ಕುಟುಂಬದಲ್ಲಿ ಹುಟ್ಟಿದಂಥ ಮಗು. ಅಂದರೆ ಕಲಾವಿದರ ಕಲಾ ಪರಂಪರೆಯ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿದಂಥ ಮಗು. ತಮ್ಮ ತಾತ ಅವರಿರ್ಬೋದು, ತಮ್ಮ ತಂದೆ, ತಮ್ಮ ತಾಯಿ, ಅಂದರೆ ಹೆರಿಟೇಜ್ ಇದೆ ನಿಮ್ಮ ಫ್ಯಾಮಿಲಿಗೆ, ಒಂದು ಹಿಸ್ಟ್ರಿ ಜೊತೆಗೆ ಯು ಆರ್ ಹ್ಯಾವಿಂಗ್ ಯುವರ್ ಓನ್ ಹೆರಿಟೇಜ್ ಆ್ಯಂಡ್ ಲೆಗಸಿ. ಸೊ ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ ಸರ್ ಫಸ್ಟ್ ನನಗೆ. ಫ್ಯಾಮಿಲಿ ಪರಿಚಯ ಅಂದರೆ ನಮ್ಮ ತಂದೆಯವರು ಗೋಪಾಲ್ ಶಾಸ್ತ್ರಿ ಅಂತ, ಹಿ ಈಸ್ ಬೇಸಿಕಲಿ ಎನ್ ಇಂಜಿನಿಯರ್. ತಾಯಿಯವರು ಪ್ರಭಾವತಿ ಶಾಸ್ತ್ರಿ, ಶಿ ಈಸ್ ಅ ಕ್ಲಾಸಿಕಲ್ ಡಾನ್ಸರ್. ಆ್ಯಂಡ್ ಅವರ ಫ್ಯಾಮಿಲಿ ಲೈಕ್ ನನ್ನ ಮುತ್ತಜ್ಜ ಅನ್ಬೋದು. ಮುತ್ತಜ್ಜ ಅವರು ವಿಷ್ಣು ಹೆಬ್ಬಾರ್ ಅವರು ಪೃಥ್ವಿ ಥಿಯೇಟರ್ಸಲ್ಲಿ ಸಿತಾರ್ ಹೇಳ್ಕೊಡೋರು ಟು ಪೃಥ್ವಿರಾಜ್ ಕಪೂರ್.
ರಾಜ್ ಕಪೂರ್ ಆ ಲೀನಿಯೇಜು ಅವರಲ್ಲಿ ಕಪೂರ್ ಫ್ಯಾಮಿಲೀಸು. ಅಲ್ಲಿ ಅವರು ಸಿತಾರ್ ಹೇಳ್ಕೊಡೋರು, ಪ್ಲಸ್ ಅಲ್ಲಿ ಲೈವ್ ಡ್ರಾಮಾಸ್ ಎಲ್ಲ ಆದಾಗ ಸಿತಾರ್ ಅವ್ರದ್ದೇ ಪೀಸ್ಗಳಿರೋದು. ಆಮೇಲೆ ಅವರ ಮಗ, ದಟ್ ಈಸ್ ಮೈ ಗ್ರ್ಯಾಂಡ್ ಫಾದರ್, ದಟ್ ಈಸ್ JV ಆಚಾರ್ಯ. ಅವರು ಆಲ್ಮೋಸ್ಟ್ 50 years ಇನ್ ಇಂಡಿಯನ್ ಸಿನಿಮಾ. ಅಂದರೆ ಎಲ್ಲ ಭಾಷೆಯಲ್ಲೂ ಎಲ್ಲ ಭಾಷೆಯ ಸಂಗೀತದಲ್ಲೂ ಅವರ ಸಿತಾರ್ ಇದೆ. ಸೊ ಹಿ ಹ್ಯಾಸ್ ವರ್ಕ್ ಫಾರ್ 50 years. ಅವ್ರಿಗೆ ರೀಸೆಂಟ್ಲಿ 2013 ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಟ್ಟರು ಫಾರ್ 50 years ಆಫ್ ಇಂಡಿಯನ್ ಸಿನಿಮಾ ಕಾಂಟ್ರಿಬ್ಯೂಷನ್ ಅಂತ. ಸೊ ನನ್ನ ಚಿಕ್ಕ ವಯಸ್ಸಿಂದ ಐ ಹ್ಯಾವ್ ಮೆಟ್ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ನಮ್ಮ ತಾತನವ್ರ ಮನೆಯಲ್ಲಿ, ಬಿಕಾಸ್ ಐ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬಾಂಬೆ. ನಮ್ಮ ತಾಯಿಯವರು ಮುಂಬೈ, ನಮ್ಮ ತಂದೆಯವರು ಬ್ಯಾಂಗ್ಳೂರ್. ಸೊ ಇಟ್ ಈಸ್ ಲೈಕ್ ಸಿಟಿ ಇನ್ ದ ಸಿಟಿ ಲವ್ ಮ್ಯಾರೇಜ್ ಅನ್ನೋ ಆ ಥರ. ಸೊ ಮೈ ಫಾದರ್ ಇಸ್ ಬ್ಯಾಂಗ್ಳೂರ್, ಮೈ ಮದರ್ ಇಸ್ ಇನ್ ಮುಂಬೈ, ಆ್ಯಂಡ್ ಮೈ ಮದರ್ ಒನ್ ಪೀರಿಯಡಲ್ಲಿ ಬ್ಯಾಂಗ್ಳೂರ್ ಬಂದಿದ್ರು ಅಟ್ ಗವಿಪುರಂ. ಅಲ್ಲಿ ನಮ್ಮ ತಂದೆ ಮನೆ ಎದುರುಗಡೆನೇ ಇರೋದು. ಸೊ ಮೈ ಮದರ್ಸ್ ಆಂಟ್ಸ್ ಹೌಸ್ ವಾಸ್ ಹಿಯರ್ ಆ್ಯಂಡ್ ಮೈ ಡ್ಯಾಡ್ಸ್ ಹೌಸ್ ಇಸ್ ಹಿಯರ್. ಸೊ ಈಗ ಅಲ್ಲೇ ಮೇರೆ ಸಾಮ್ನೆ ವಾಲಿ ಖಿಡ್ಕಿ ಅಂತೀವಲ್ಲ ಆ ಥರ. ಸೊ ಮೈ ಫಾದರ್ ಕಂಟಿನ್ಯೂಡ್ ದಿಸ್ ಮೀಟ್ ಮಾಡೋದು. ಬಾಂಬೆ ತನಕ ಹೋಗಿ ಅವರು ಕೆಲಸನೂ ಅಲ್ಲೇ ತೊಗೊಂಡಿದ್ರು, ಬ್ಲೂ ಸ್ಟಾರಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿ ಸಂಪರ್ಕ ಜಾಸ್ತಿ ಬೆಳೆದು ದೇವರ್ ಬ್ಲೆಸ್ ಟು ಗೆಟ್ ಮ್ಯಾರಿಡ್. ಸೊ ಆ ಥರ ಬಾಂಬೆಯಲ್ಲೇ ಅವ್ರ ಮದುವೆ ಆಯಿತು. ಆ್ಯಂಡ್ ನನಗೆ ವೆನ್ ಐ ವಾಸ್ ಬಾರ್ನ್ ನನಗೆ ಗೊತ್ತಿರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಆರ್ಟಿಸ್ಟು ಮ್ಯೂಸಿಷಿಯನ್ಸ್ ಎಲ್ಲ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸ್ಲೋಲಿ ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ದೆಮ್. ಸೊ ಎಷ್ಟೊಂದು ಮ್ಯೂಸಿಷಿಯನ್ಸ್ ಲೈಕ್ ಲತಾಬಾಯಿ ಅವರು, ಅಥವಾ P. ಸುಶೀಲಾ ಅವರು, ಜಾನಕಿ ಅಮ್ಮ, ಎಷ್ಟೊಂದು ಮ್ಯೂಸಿಷಿಯನ್ಸ್ ನಾನು ನೋಡಿದ್ದೀನಿ. ನಾನು ರೆಕಾರ್ಡಿಂಗ್ಸ್ ಟೈಮಲ್ಲಿ ನಮ್ಮ ತಾತನ ಜೊತೆಗೆ ಹೋಗಿದ್ದೀನಿ. ಬಟ್ ಅವಾಗ ಐ ವಾಸ್ ಸೋ ಯಂಗ್, ಐ ಡೋಂಟ್ ನೋ ದೇರ್ ವ್ಯಾಲ್ಯೂ. ಅಲ್ಲ, ಲೆಜೆಂಡ್ ಅನ್ನೋದು ಅವಾಗ ವೆರಿ ಸ್ಮಾಲ್. ಬಟ್ ಸುಮಾರು ಆರ್ಟಿಸ್ಟ್ಗಳು ನಮ್ಮ ಮನೆಗೂ ಬಂದಿದ್ದಾರೆ ಆ ಟೈಮಲ್ಲಿ. ಸೊ ದಟ್ ಈಸ್ ಹೌ ಮೈ ಫ್ಯಾಮಿಲಿ ಲೀನಿಯೇಜಸ್. ಅಂದ್ರೆ ನೀವು ಬೆಳೆದಿದ್ದೇ ಸಂಗೀತ, ಹೌದು, ಮ್ಯೂಸಿಕ್, ಈ ವಾದ್ಯಗಳು, ಇದ್ರ ಜೊತೆಗೆ ನಿಮ್ಮ ಒಂದು ಬಾಲ್ಯದ 90. ಹೌದು ಹೌದು. ಎಸ್ ಪ್ರಶಾಂತ್ ಸರ್, ಹಾಗೆ ನೀವು ಎಷ್ಟು ಜನ ಒಟ್ಟು? ಒಬ್ಬರೇ ಮಗನ? ಅಲ್ಲ, ನಾನು ಮೊದಲನೇ ಮಗ. ದೆನ್ ಐ ಹ್ಯಾವ್ 2 sisters, ಶಿಲ್ಪಾ ಅಂಡ್ ಗಾಯತ್ರಿ. ಶಿಲ್ಪಾ ಇಸ್ ಇನ್ ದ US and Gayatri is in Chennai. Gayatri also is a very popular television artist in South. Yeah, she's very very popular in television industry allo. Her famous serial is Metti ಅಂತ ತಮಿಳಲ್ಲಿ ಬಂದಿತ್ತು. ತಮಿಳಲ್ಲಿ, ಓಕೆ. So she is really known artist there. Very nice, very nice. And ನಿಮ್ಮ ಸ್ಕೂಲಿಂಗ್ ಎಲ್ಲ ಬಿಗಿನಿಂಗ್ ಸ್ಕೂಲಿಂಗ್ ಎಲ್ಲ till 5th standard in Bombay. ಆ್ಯಂಡ್ ಆದಮೇಲೆ ಐ ಡಿಡ್ ಮೈ ಸ್ಕೂಲಿಂಗ್ ಇನ್ ವಿದ್ಯಾವರ್ಧಕ ಸ್ಕೂಲ್, ರಾಜಾಜಿನಗರ. ಸೊ ಅಲ್ಲೇ ನಮ್ಮ ತಾಯಿ ಡಾನ್ಸ್ ಟೀಚರ್ ಆಗಿ ಸೇರಿಕೊಂಡ್ರು. ಅವರು ಭರತನಾಟ್ಯಂ ಕಲಿತಾ ಇದ್ರು. ಸೊ ಶಿ ಬಿಕೇಮ್ ಅ ಟೀಚರ್ ದೇರ್ ಇನ್ ದ ಸ್ಕೂಲ್. ಹಾಗೆ ಲಲಿತ ಕಲಾ ಅಕಾಡೆಮಿ ಅಂತ ಶುರು ಮಾಡಿದ್ರು. ಸೊ ಶಿ ವಾಸ್ ಅ ವೆರಿ ಬಿಗ್ ನೇಮ್ ಟಿಲ್ ಐ ಸ್ಟಾರ್ಟೆಡ್ ದ ಇಂಡಸ್ಟ್ರಿ. ಶಿ ವಾಸ್ ಹಿಯರ್ ಓನ್ಲಿ. ನಾನು 92 ನಾನು ಇಂಡಸ್ಟ್ರಿಗೆ ಬಂದೆ. ಸೊ ಅದ್ರ ಮುಂಚೆ ಅಮ್ಮ ವಾಸ್ ರಿಯಲಿ ಫುಲ್ ಫ್ಲೆಜ್ಡ್ ಡಾನ್ಸ್ ಟೀಚರ್ ಇನ್ ಬ್ಯಾಂಗ್ಳೂರ್, ವೆರಿ ಪಾಪ್ಯುಲರ್. ಪ್ರಭಾವತಿ ಶಾಸ್ತ್ರಿ ಅಂದರೆ ಎವ್ರಿಬಡಿ ಯೂಸ್ ಟು ನೋ. ಇನ್ಫ್ಯಾಕ್ಟ್ ಅವರೊಂದು ಸಂಗೀತ ಲಹರಿ ಅಂತ ಒಂದು ಸೀರಿಯಲ್ ಬರ್ತಿತ್ತು ತುಂಬ ಮುಂಚೆ, ಮ್ಯಾಕ್ಸೆಲ್ ನಾಗರಾಜ್ ಅವರು ಮಾಡಿದ್ರು ದೂರದರ್ಶನ್ಗೆ. ಅದಕ್ಕೆ ಅವರೇ ಸುಮಾರು ಸಾಂಗ್ಸ್ಗೆ ನೃತ್ಯ ಹೇಳ್ಕೊಡೋರು. ಕೊರಿಯೋಗ್ರಫಿ, ಡಾನ್ಸ್ ಕೊರಿಯೋಗ್ರಫಿ ವಾಸ್ ಮೈ ಮದರ್ಸ್. ಫೋಕ್ ಡಾನ್ಸು ಇದೆಲ್ಲ ಅವರೇ ಹೇಳ್ಕೊಡೋರು. ಸೊ ಆ ಟೈಮಲ್ಲೂ ಐ ಹ್ಯಾವ್ ಬೀನ್ ಇನ್ ದಟ್ ಸ್ಮಾಲ್ ಟಿವಿಯಲ್ಲೂ ಮಾಡಿದ್ದೀನಿ ಆ ಟೈಮ್ ದೂರದರ್ಶನಲ್ಲಿ. ನಿಮ್ದು ಯಾವುದು ಫಸ್ಟ್ ಅಪಿಯರೆನ್ಸ್? ಫಸ್ಟ್ ಅಪಿಯರೆನ್ಸ್ ಅಂತ ಹೇಳಿದ್ರೆ ನಂದು ನಂದಿನಿ ಇದೆಯಲ್ಲ, ನಂದಿನಿ ಇವಾಗ ಪ್ರಾಡಕ್ಟ್ಸ್, ಅದರ ಫಸ್ಟ್ ಆಡ್ಗೆ ನಾನು ಮಾಡಿದ್ದೆ. ದಟ್ ವಾಸ್ ದ ಫಸ್ಟ್ ಆಡ್. ಗೌರ್ಮೆಂಟ್ ಅದಕ್ಕೆ ಫುಲ್ ಸ್ವೀಟ್ಗಳು ಇಟ್ಬಿಟ್ಟಿದ್ರು. ಆ ನಂದಿನಿ ಬಗ್ಗೆ ಒಂದೆರಡು ಲೈನ್ ನಂಗೆ ಜ್ಞಾಪಕ ಇಲ್ಲ ಅದು ಏನ್ ಲೈನು. ಅದೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದೇನಾಯ್ತು. ಸೊ ಫಸ್ಟ್ ಮಾಡಿದ್ದೆ. ನೀವು ಎಷ್ಟು ವರ್ಷ? ಐ ಥಿಂಕ್ ಐ ಮಸ್ಟ್ ಬಿ ಅರೌಂಡ್ 15 years. 15-16 years ಐ ವಾಸ್ ಅವಾಗ. ಆಮೇಲೆ ಈ ಸಂಗೀತ ಲಹರಿಯಲ್ಲಿ ಒಂದು ಆಪರ್ಚುನಿಟಿ ಬಂತು. ಅದರಲ್ಲಿ ಒಂದು ಸಾಂಗು ಪಂಡ್ರಿಬಾಯಿ ಅಮ್ಮನ ಜೊತೆಗೆ ಮಾಡಿದೆ ನಾನು. ಅದು ಒಂದು ಒಳ್ಳೆ ಹಾಡಿತ್ತು, ಚಲ್ವಿ ಚಲ್ವಿ ಅಂತ, ಅತಿ ಆಸೆ ಪಡಬೇಡ, ಚಲ್ವಿದ್ದರೇನೋ ಸುಖವಿಲ್ಲ ಅಂತ ಒಂದು ಹಾಡು. ಅದರಲ್ಲಿ ಅವ್ರು ನನ್ನ ತಾಯಿ ನನಗೆ ಹೇಳ್ತಾ ಇದ್ದಾರೆ, ಮದುವೆ ಮಾಡ್ಕೋಬೇಕಾದ್ರೆ ನೀನು ಡೋಂಟ್ ಲುಕ್ ಅಟ್ ಬ್ಯೂಟಿ, ಲುಕ್ ಅಟ್ ಇನ್ನರ್ ಬ್ಯೂಟಿ ಅಂತ ಹೇಳಿ. ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ವಿತ್ ವಿಡಿಯೋ. ಓಕೆ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಆಯ್ತು. ಒಂದು ಎಂಟರ್ಟೈನ್ಮೆಂಟ್ ಇದೆ. ಫೈನ್. ಡ್ಯಾನ್ಸ್ಗೆ ಅಮ್ಮನೇ ಗುರು ಅಂತ. ಅಮ್ಮನೇ ಗುರು. ಸೊ
ತಾಯಿ ಗುರು ಆಗಿದ್ದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ? ಅಲ್ಲ, ನನಗೆ ನಿಮಗೆ ಜನರಲಿ ಇಟ್ ವಾಸ್ ಅನ್ ಅಡ್ವಾಂಟೇಜ್. ಯಾಕೆಂದರೆ ನಾನು ಐ ವಾಸ್ ಟೋಟ್ಲಿ ಇನ್ ಟು ಡಾನ್ಸಿಂಗ್. ಸೊ ಯಾವತ್ತೂ ನಾನು ಪ್ರಾಕ್ಟೀಸ್ ಬರಲ್ಲ ಅಥವಾ ಈ ಪ್ರೋಗ್ರಾಮ್ ಮಾಡಲ್ಲ ಅಂತ ಯಾವತ್ತು ಹೇಳ್ತಾನೆ ಇರಲಿಲ್ಲ. ಐ ಯೂಸ್ ಟು ಗೆಟ್ ಇನ್ ಟು ದಟ್ ಪ್ರಾಕ್ಟೀಸ್ ಝೋನ್. ಆಮೇಲೆ ಆ್ಯಸ್ ಬೀಂಗ್ ಅ ಮೇಲ್ ಮೆಂಬರ್, ನಮ್ಮ ಫೀಲ್ಡಲ್ಲಿ ಹೇಗಾದ್ರೆ ಇವಾಗ ಹುಡುಗರು ಭರತನಾಟ್ಯ ತಗೋಬೇಕಾದ್ರೆ ಲಾಟ್ ಆಫ್ ಇದು ಇವರು ಭರತನಾಟ್ಯ ಮಾಡ್ತಾರೆ ಅನ್ನೋದು ಒಂದು ಬರುತ್ತೆ. ಸಾರಿ ಫಾರ್ ದ ಇಂಟ್ರಪ್ಷನ್. ನಾನು ನೀವು ಕೇಳಿದಕ್ಕೆ ನನಗೆ ಆ ಪ್ರಶ್ನೆ ರೈಸ್ ಆಯಿತು. ತುಂಬ ಜನ ಗೊತ್ತಿದೆ ಅಂದರೆ ಗಂಡು ಮಕ್ಕಳು ಭರತನಾಟ್ಯ ಅನ್ನೋ ಒಂದು ನೃತ್ಯನ ಅಭ್ಯಾಸ ಮಾಡಿದಾಗ ಕಲ್ತಾಗ ಅವ್ರಿಗೆ ಒಂದು ಹೆಣ್ಣು ಮಗಳ ಒಂದು ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ, ಅಥವಾ ದೈಹಿಕ ಭಾಷೆ ಆ ಥರ ಫೆಮಿನೈನ್ ಆಗ್ಬಿಡುತ್ತೆ ಅನ್ನೋದೆಲ್ಲ ಒಂದು ಮಾತಿದೆ. ಇಸ್ ಇಟ್ ಟ್ರೂ ಸರ್? ಅದು ಟ್ರೂ ಅಲ್ಲ. ಅದೇನು ಗೊತ್ತಾ, ನಾವು ಇಫ್ ಅ ಪೇರೆಂಟ್ ಲೈಕ್ಸ್ ದೇರ್ ಬಾಯ್ ಟು ಲರ್ನ್ ಭರತನಾಟ್ಯ, ಐ ಫೀಲ್ ದೇ ಶುಡ್ ಗೈಡ್ ಮಾಡ್ಬೇಕು ಸರಿಗೆ. ಇವಾಗ ಹುಡುಗರು ಥರನೇ ಡಾನ್ಸ್ ಮಾಡಬೇಕು. ಹೆಣ್ಮಕ್ಳಿಗೆ ಒಂದು ಹಾವಭಾವ ಇರುತ್ತೆ, ಅದನ್ನ ನಾವು ಬಳಸ್ಕೋಬಾರ್ದು. ಸೊ ವಿ ಹ್ಯಾವ್ ಟು ಡಾನ್ಸ್ ಲೈಕ್ ಅ ಬಾಯ್. ಬಾಯ್ ಇನ್ ದ ಸೆನ್ಸ್, ಇವಾಗ ನಟರಾಜ ಅನ್ನೋರು ಈಸ್ ಪರಮೇಶ್ವರ ಈಸ್ ಅ ಮೇಲ್. ಸೊ ಅವರು ಹಿಡ್ಕೊಡೋ ಸ್ಟ್ಯಾನ್ಸು, ಆ ಸ್ಟ್ಯಾನ್ಸ್ ನಾವು ಹಿಡ್ಕೋಬೇಕು. ಅದು ಗೈಡ್ ಮಾಡಕ್ಕೆ ಇರ್ಬೇಕು. ಇವಾಗ 99% ಇರೋರೆಲ್ಲ ಲೇಡಿ ಟೀಚರ್ಸೇ. ಇವಾಗ ನವ್ ಡೇಸ್ ಇನ್ ದಿಸ್ ಫಾಸ್ಟ್ 20-25 years ಲಾಟ್ ಆಫ್ ಮೇಲ್ ಟೀಚರ್ಸ್. ಹಳೆ ಕಾಲದಲ್ಲಿ ತುಂಬಾ ಮೇಲ್ ಟೀಚರ್ಸೇ ಇರೋರು, ಅವರೇ ಎಲ್ಲರೂ ರೆಡಿ ಮಾಡೋರು ಹೆಣ್ಮಕ್ಳನ್ನ ಡಾನ್ಸ್ ಮಾಡೋಕ್ಕೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಇವಾಗ ಜನ್ರೇಷನ್ಸ್ ಚೇಂಜ್ ಆದಾಗ ಒಂಥರ ಟ್ಯಾಬು ಬಂದ್ಬಿಡ್ತು. ಹುಡುಗರು ಮಾಡಬಾರ್ದು, ಹುಡುಗರು ಇದು ಮಾಡ್ಬೋದು, ಹುಡುಗಿರು ಇದು ಮಾಡ್ಬೇಕಂತ ಬಂದ್ಬಿಡ್ತು. ಬಟ್ ವಿ ಹ್ಯಾವ್ ಗಾನ್ ಅಬೌವ್ ದ್ಯಾಟ್ ಆ್ಯಂಡ್ ಕಂಟಿನ್ಯೂಡ್ that trend. So ನನ್ನ ಪ್ರಕಾರ the boys who want to learn dance ಭರತನಾಟ್ಯ, they have to be guided well. ಆಮೇಲೆ ಅವ್ರು ಜಾಸ್ತಿ ಹೊತ್ತು ಹುಡುಗಿರ ಜೊತೆಗೆ ಇರ್ತಾರೆ. ಇವಾಗ ನನ್ನ ಕ್ಲಾಸಲ್ಲೂ ನಾನು ಇನ್ನೊಬ್ಬ ಹುಡುಗ ಇದ್ದ, ಬೇರೆ 50 ಜನ ಹುಡುಗಿರೇ ಇದ್ರು. ಸೊ ವಾಟ್ ಹ್ಯಾಪನ್, ಬಿಗಿನಿಂಗ್ ಸ್ಟೇಜಲ್ಲಿ ಕಲಿಬೇಕಾದ್ರೆ ಏನಾಗುತ್ತೆ, ನಮ್ಗೆ ಅವ್ರ ಜೊತೆಗೆ ಮಾಡ್ತಾ ಒಂದು ಇನ್ಫ್ಲೂಯೆನ್ಸ್ ಬರುತ್ತೆ. ಸೊ ಅದಕ್ಕೇನು ಮಾಡಿದ್ರು, ನಮ್ಮ ತಾಯಿ ಒಂದು ಪೀರಿಯಡಲ್ಲಿ ನನಗೆ ಬೇರೆ ಟೀಚರ್ಗೆ ಕಳಿಸಿದ್ರು, ಲೈಕ್ ಧನಂಜಯನ್ ಮಾಸ್ಟರ್. ನಾನು ಚೆನ್ನೈಗೆ ಬಂದುಬಿಟ್ಟಿದ್ದೆ ಅಷ್ಟರಲ್ಲಿ. ಸೊ ಅಲ್ಲಿ ಐ ವಾಸ್ ಕಂಟಿನ್ಯೂಯಿಂಗ್ ಮೈ ಟ್ರೈನಿಂಗ್ ವಿತ್ ಧನಂಜಯನ್ ಸರ್. ತುಂಬ ಪಾಪ್ಯುಲರ್ ಲೆಜೆಂಡ್ರಿ ಡಾನ್ಸ್ ಮಾಸ್ಟರ್ಸ್, VP ಧನಂಜಯನ್ ಆ್ಯಂಡ್ ಶಾಂತಾ ಧನಂಜಯನ್ ಅಂತ, ಹಸ್ಬೆಂಡ್ ವೈಫ್ ಟೀಚರ್ಸ್. ಸೊ ಐ ವಾಸ್ ಟ್ರೈನ್ಡ್ ಅಂಡರ್ ಹಿಮ್. ಸೊ ದಟ್ ವೆನ್ ಐ ಆಮ್ ಲರ್ನಿಂಗ್ ಫ್ರಮ್ ಅ ಮೇಲ್ ಮೆಂಬರ್, ಅವರು ಹೆಂಗೆ ಮಾಡೋ ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು. ಬಟ್ ಡ್ರಾಮ್ಯಾಟಿಕಲ್ಲಿ ನೋಡಿದ್ರೆ, ಫಾರ್ ಡ್ರಾಮಾ ಅಲ್ಲಿ ಇವಾಗ ಗಂಡ್ಮಕ್ಳು ಹೆಣ್ಣು ಪಾತ್ರಗಳು ಮಾಡ್ತಾರೆ, ಬಟ್ ಅದು ವೆನ್ ಯು ಆರ್ ಡೂಯಿಂಗ್ ಅಟ್ ಸೆಪ್ರೇಟ್ ಕ್ಯಾರೆಕ್ಟರ್, ಅದನ್ನ ಹಾಗೆ ಮಾಡ್ಕೋಬೇಕು. ಓಕೆ. ಸೊ ದಟ್ ವಾಸ್ ದ ಥಿಂಗ್. ದೆನ್ ಐ ಆಲ್ಸೋ ಲರ್ನ್ ಫ್ರಮ್ ಗುರು ಲಲಿತಾ ಶ್ರೀನಿವಾಸನ್, ಮಲ್ಲೇಶ್ವರಮಲ್ಲಿದ್ದಾರೆ. ಅವ್ರ ಹತ್ರ ತುಂಬ ವರ್ಷ ಐ ವಾಸ್ ಲರ್ನಿಂಗ್, ಇನ್ನೂ ಕಲಿತಾ ಇದ್ದೀನಿ ಅವ್ರ ಹತ್ರ. ಸೊ ಶಿ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ನಮ್ಮ ತಾಯಿ ಆದಮೇಲೆ ಐ ಗೋ ಟು ಹರ್ ಫಾರ್ ಎನಿಥಿಂಗ್, ಎನಿ ಗೈಡೆನ್ಸ್ ಆರ್ ಎನಿಥಿಂಗ್ ಫಾರ್ ಮೈ ಪ್ರಾಕ್ಟಿಸ್. ಬಿಕಾಸ್ ಡಾನ್ಸ್ಗೆ ಅಥವಾ ಸಂಗೀತಕ್ಕೆ ಯು ಹ್ಯಾವ್ ಟು ಕೀಪ್ ಪ್ರಾಕ್ಟಿಸಿಂಗ್. ಸುಮ್ಮನೆ ನಂಗೆ ಬರುತ್ತೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಯು ಹ್ಯಾವ್ ಟು ಕೀಪ್ ಪ್ರಾಕ್ಟಿಸಿಂಗ್. ಅಭ್ಯಾಸ ಮಾಡ್ತಾನೆ ಇರಬೇಕು. ಸೊ ಅದು ಮಾಡ್ತಾ ಇದ್ದೀನಿ. ಸೊ ದಟ್ಸ್ ಹೌ. ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್? ನಾನು ಐ ಡಿಡ್ ಮೈ 10th ಸ್ಟ್ಯಾಂಡರ್ಡ್ ಇನ್ ವಿದ್ಯಾವರ್ಧಕ. MES ಅಲ್ಲಿ 12th ಸ್ಟ್ಯಾಂಡರ್ಡ್, ದಟ್ ಇಸ್ PUC ಮಾಡಿದೆ. ಸೈನ್ಸ್ ಸ್ಟೂಡೆಂಟ್? ಇಲ್ಲ, ಕಾಮರ್ಸ್. ಸೈನ್ಸ್ ಕೊಡೋರಿದ್ರು, ಬಟ್ ನನಗೆ ಬೇಡ ಅಂತ ಐ ವಾಂಟ್ ಟು ಡೂ ಕಾಮರ್ಸ್. ಇದನ್ನ ಟೈಮಿಂಗ್ ಏನಂದ್ರೆ 10 to 4 ಇದ್ದಿದ್ದು. ಸೊ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು, ಸಾಯಂಕಾಲ ಏನಾದ್ರು ಡ್ರಾಮಾ ಎಲ್ಲ ಮಾಡಿ. ಐ ವಾಸ್ ಇನ್ ಬೆನಕ ಆಲ್ಸೋ ಫಾರ್ ಸಮ್ ಟೈಮ್. ಪ್ರೇಮಾ ಕಾರಂತ್ ಅವ್ರ ಡ್ರಾಮಾ ಶಿಬಿರಕ್ಕೆಲ್ಲ ಹೋಗ್ತಿದ್ದೆ. ಸೊ ಅದು ಈವ್ನಿಂಗ್ ನಂಗೆ ಡ್ರಾಮಾ ಪ್ರಾಕ್ಟೀಸ್ಗೆ ಆಗೋದು ಎಲ್ಲ ಆಗೋದು ಅನ್ನಕ್ಕೆ ಐ ಟುಕ್ ದಟ್ ಕೋರ್ಸ್. ಕಾಮರ್ಸ್ ಇಸ್ ಓಕೆ ಫಾರ್ ಮೀ ಅಂತ. ಸೆಕೆಂಡ್ ಇಯರಲ್ಲಿ ನನಗೆ NCC ಥ್ರೂ ಐ ವೆಂಟ್ ಫಾರ್ ದಿಸ್ RD ಪರೇಡ್. ಅಲ್ಲೂ ನನಗೆ ಕಲ್ಚರಲ್ಸಲ್ಲಿ ದೇ ಟುಕ್ ಮೀ ಆ್ಯಸ್ ಅ ಮಾರ್ಚ್ ಪಾಸ್ಟ್ ಎಲ್ಲ ಮಾಡಿಬಿಟ್ಟು RD ಪರೇಡ್ಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೆ. ವಿತ್ ಆಲ್ ಮಾರ್ಚ್ ಪಾಸ್ಟ್ ಐ ಆಲ್ಸೋ ವಾಸ್ ಇನ್ ದ ಕಲ್ಚರಲ್ಸ್. ಸೊ ಕಲ್ಚರಲ್ಸ್ ಮೂಲಕ ನನಗೆ RD ಪರೇಡಲ್ಲಿ ಐ ಗಾಟ್ ಅ ಗೋಲ್ಡ್ ಮೆಡಲ್, ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲ್ ಫಾರ್ ಶಿವತಾಂಡವಂ. ಅಲ್ಲಿ ಶಿವತಾಂಡವಂ ಸೋಲೋ ಮಾಡಿದ್ದೆ. ಸೊ ಅಲ್ಲಿ ಅವಾಗ ಡಿಫೆನ್ಸ್ ಮಿನಿಸ್ಟರ್ KC ಪಂತ್ ಇದ್ರು. ದಟ್ ಈಸ್ 1989. ಓಕೆ. ಸೊ ಐ ಗಾಟ್ ದಟ್ ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲ್ ಅಂತ ಅವಾಗ ರಿಸೀವ್ ಮಾಡಿದೆ. ಅವತ್ತು ದಟ್ ಇಯರ್ ನಮ್ಮದು ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಂಜೆಂಟ್ ಒನ್ ದಿ ಬ್ಯಾನರ್. ಸೊ ಅದು ಆ್ಯಂಡ್ ಐ ಆಲ್ಸೋ ಗಾಟ್ ಬೆಸ್ಟ್ ಟರ್ನ್ಡ್ ಔಟ್ ಕೆಡೆಟ್ ಆಫ್ ದ ಕಂಟಿಂಜೆಂಟ್. ಅಂದರೆ ಅದು ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಐ ವಾಸ್ ಲುಕಿಂಗ್ ವೆರಿ ನೀಟ್, ಸ್ಮಾರ್ಟ್ ಆಗಿದ್ದೆ ಅಂತ ಐ ಗಾಟ್ ದಿಸ್ ಚೆರಿ ಬ್ಲಾಸಮ್ ಅವಾರ್ಡ್. ಅದು ಒಂದು ಗ್ರೇಡ್. ಸೊ ಚೆರಿ ಬ್ಲಾಸಮ್ ಅವಾರ್ಡ್ ಆ್ಯಂಡ್ ದಿಸ್ ಗೋಲ್ಡ್ ಮೆಡಲ್ ವಾಸ್ ಒಂಥರ ನನಗೆ ಅದು ಇನ್ನೂ ಪ್ರೋತ್ಸಾಹ ಕೊಡ್ತು. ಸಟ್ ಐ ಶುಡ್ ಡೂ ಮೋರ್ ಅಂತ ಆಯಿತು. ಆ್ಯಂಡ್ ಐ ಸೆಕೆಂಡ್ PU ಆದಮೇಲೆ ಐ ವೆಂಟ್ ಟು ವಿವೇಕಾನಂದ ಲಾ ಕಾಲೇಜ್, LLB ತಗೊಂಡೆ ಅಲ್ಲೇ ನಮ್ಮ ರಾಜಾಜಿನಗರದಲ್ಲಿ. ಅದು ತಗೊಂಡಿದ್ದ ಕಾರಣ ಅಂದರೆ ನನ್ನ ಜೊತೆಗೆ 4-5 ಜನ ಹುಡುಗರು MES ಇಂದ ಲಾ ತಗೋಬೇಕಿತ್ತು ಅವ್ರಿಗೆ. ನಾನು ಹೊರಟೋಗ್ಬಿಟ್ಟೆ, ಏನೋ ಐ ವಿಲ್ ಶಿಫ್ಟ್ ಅಂತ.
ಅದು ಶಿಫ್ಟ್ ಆಗಿದ್ದ ಕಾರಣ ಏನು ಅಂದರೆ ನನಗೆ ಆ ಪೀರಿಯಡಲ್ಲಿ ದಟ್ ಈಸ್ that 91 Early 90s. 91 ಪೀರಿಯಡಲ್ಲಿ ಐ ವಾಸ್ ಗೆಟಿಂಗ್ ಲಾಟ್ ಆಫ್ ಆಫರ್ಸ್ ಟು ಗೋ ಅಬ್ರಾಡ್. ಅಂದರೆ ಆ ಪೀರಿಯಡಲ್ಲಿ ಸುಮಾರು ಡಾನ್ಸರ್ಸ್ನ ದಟ್ ಏಜ್ ಆಫ್ ದಟ್ 21 years ದೇ ಯೂಸ್ ಟು ಗೆಟ್ ಆಫರ್ಸ್ ಟು ಪರ್ಫಾರ್ಮ್ ಅಬ್ರಾಡ್. ಅಂದರೆ ಅಬ್ರಾಡಲ್ಲಿ ಹೋಗಿ ಡಾನ್ಸ್ ಶೋಸ್ಗಳು ಸುಮಾರು ಬರೋದು ನನಗೆ. ಪ್ಲಸ್ ಐ ಹ್ಯಾಡ್ ಆಪರ್ಚುನಿಟಿ ಟು ಸ್ಟೇ ದೇರ್ ಆ್ಯಂಡ್ ಇವನ್ ಟೀಚ್ ವರ್ಕ್ಶಾಪ್. ಸೊ ಆ ಪೀರಿಯಡಲ್ಲಿ ಹೋಗಿದ್ದು ಸುಮಾರು ಡಾನ್ಸರ್ಸ್ಗಳು ಅಲ್ಲಿ ಸೆಟ್ಲ್ ಆಗಿಬಿಟ್ರು. ಓಕೆ. ಸೊ ನನಗೆ ಕಳಿಸ್ಲಿಲ್ಲ, ಯಾಕಂದರೆ ಐ ವಾಸ್ ಓನ್ಲಿ ಸನ್. ನಮ್ಮ ತಂದೆ ಅಷ್ಟು ದೂರ ಕಳಿಸೋದು ಬೇಡ, ಹಿ ಹ್ಯಾಸ್ ಟು ಫಿನಿಶ್ ಹಿಸ್ ಎಜುಕೇಷನ್ ಅಂತ ಇತ್ತು. ಬಟ್ ಒನ್ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ವಾಸ್ ಮೈ ಫಾದರ್. ಹಿ ನೆವರ್ ಡಿಸ್ಕರೇಜ್ ಮೀ ಫ್ರಮ್ ಡಾನ್ಸಿಂಗ್. ನಮ್ಗೆ ಏನೇ ಇದ್ರು ನಮ್ಮ ತಾಯಿ ಡಾನ್ಸ್ ಹೇಳ್ಕೊಡೋರು, ನಮ್ಮ ತಂದೆ ಇಂಜಿನಿಯರು. ಹಿ ಕುಡ್ ಹ್ಯಾವ್ ಸ್ಟಾಪ್ ಮೀ, ಬೇಡ ನೀನು ಡಾನ್ಸ್ ಕಲಿಬೇಡ. ಇವಾಗ ತುಂಬ ಹುಡುಗರ ಲೈಫಲ್ಲಿ ಆಗುತ್ತೆ, ಫಾದರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಇಲ್ಲ ನೀನು ಇದು ಕಲಿಬೇಡ ಅಂದರೆ ದೇ ಹ್ಯಾವ್ ಟು ಟೇಕ್ ದಟ್ ಆಪ್ಷನ್. ಸೊ ನಮ್ಮ ತಂದೆ ಇದುವರ ತನಕ ಟಿಲ್ ಹಿ ವಾಸ್ ದೇರ್, ಹಿ ನೆವರ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ವಾಂಟ್. ಯು ವಾಂಟ್ ಟು ಟೇಕ್, ಯು ಲರ್ನ್ ಡಾನ್ಸ್, ಯು ವಾಂಟ್ ಟು ಡೂ ದಿಸ್, ಯು ಡೂ ಅಂತ ತುಂಬ ಪ್ರೋತ್ಸಾಹ ಮಾಡಿದ್ರು. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ ಟು ಈವನ್ ಡೂ ಭರತನಾಟ್ಯ. ದಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಆಮೇಲೆ ಫ್ರಮ್ ದೇರ್ ಐ ಗಾಟ್ ಅನ್ ಆಪರ್ಚುನಿಟಿ ಫಾರ್ ಮೂವೀಸ್. ಎಸ್, ಇಲ್ಲಿ ಒಂದು ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನೋಂಗೆ ನಮಗೆಲ್ಲ ಗೊತ್ತಿರೋಂಗೆ ನಾವೆಲ್ಲ ರಂಗೋಲಿ ಫಸ್ಟ್ ಹಮಾರಿ ಕಹಾನಿ ಮೇ ಬಹುತ್ ಸಾರಾ ಟ್ವಿಸ್ಟ್, ತುಂಬಾ ಟ್ವಿಸ್ಟ್ಗಳು. ಒಂಥರ ಉಪೇಂದ್ರ ಸರ್ ಪಿಕ್ಚರ್ ಸ್ಕ್ರೀನ್ ಪ್ಲೇ ಇದ್ದಂಗಿದೆ ನಮ್ಮ ಪ್ರಶಾಂತ್ ಸರ್ ಅವರ ಲೈಫ್ ಸ್ಟೋರಿ. ಸರ್, ನಾನು ಎಲ್ಲೋ ನನಗೊಂದು ಸಣ್ಣ ಒಂದು ರಿಸರ್ಚ್ ಅಲ್ಲಿ ಒಂದು ಮಾಹಿತಿ ಗೊತ್ತಾಗಿದ್ದ ಪ್ರಕಾರ ನೀವು ಫಸ್ಟ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿನಿಮಾಗೇನೋ ಆಯ್ಕೆ ಆಗಿದ್ರು. ಯಾವ್ದದು, ಅದು ಯಾಕೆ ಟೇಕ್ ಅಪ್ ಆಗಲಿಲ್ಲ? ಸೊ ಆ ಮೂವಿ ನನ್ನ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಮೈ ಜರ್ನಿ. ತಮಿಳಂತೂ ನನಗೆ ಡಾನ್ಸ್ ಥ್ರೂ ತಮಿಳ್ ಗೊತ್ತಿತ್ತು, ಬಟ್ ಈ ಥರ ತಮಿಳ್ ಮಾತಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಪೇಜ್ ಡೈಲಾಗ್ಸ್ ಕೊಟ್ಬಿಡೋರು ಬೆಳಗ್ಗೆ. ಸೊ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದ ಮೂವಿ ಆ್ಯಂಡ್ ಐ ವಾಸ್ ಶೂಟಿಂಗ್ ಇನ್ ಪೊಲ್ಲಾಚಿ.